ಹಲೋ ವಾಟ್ ಈಸ್ ಅಪ್, ಹೇಗಿದ್ದಾರೆ ಎಲ್ಲರೂ? ಸೊ ಈ ಒಂದು ವಿಡಿಯೋದಲ್ಲಿ ನಾನು ಚಾಯ್ಸ್ 2, ಚಾಯ್ಸ್ 3 ಹಾಗೂ ಕೌನ್ಸಿಲಿಂಗ್ ಸಂಬಂಧಪಟ್ಟಂತೆ ಕೆಲವು ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ತೀನಿ. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡಿ ಹಾಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ, ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಕಮೆಂಟ್ ಬಂದ್ಬಿಟ್ಟು, ಬ್ರೋ ನಂಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ, ಅದಕ್ಕೆ ಏನ್ ಮಾಡೋದು? ಸೊ ತುಂಬಾ ಜನಗಳಿಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿರೋದಿಲ್ಲ. ಸೊ ಈ ತರ ಒಂದು ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕಂದ್ರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಡೇಟ್ ಬಿಡ್ತಾರೆ. ಸೊ ಆಪ್ಷನ್ ಅನ್ನ ಎಂಟರ್ ಮಾಡಕ್ ಬರೋದಿಲ್ಲ, ಹೊಸ ಆಪ್ಷನ್ ಅನ್ನ ಬರೀ ಅಲ್ಟರ್ ಮಾಡಬಹುದು, ಚೇಂಜ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಸೊ ನಿಮ್ಮ ರ್ಯಾಂಕಿಗೆ ಸೂಟೇಬಲ್ ಆಗಿರ್ತಕ್ಕಂಥ ಕಾಲೇಜಸ್ ಗಳನ್ನ ಮೇಲೆ ತನ್ನಿ ಹಾಗೂ ನಿಮ್ಮ ರ್ಯಾಂಕ್ಗೆ ಸೂಟೇಬಲ್ ಆಗದೆ ಇರ್ತಕ್ಕಂಥ ಕಾಲೇಜಸ್ ಗಳನ್ನ ಕೆಳಗೆ ತರಿ. ಸೊ ದಟ್ ನಿಮ್ಗೆ ಚಾನ್ಸಸ್ ಇರುತ್ತೆ, ಸೊ ದಟ್ ನಿಮ್ ಬೆಟರ್ ಕಾಲೇಜ್ ನಿಮ್ಮ ರ್ಯಾಂಕಿಗೆ ಸಿಗುತ್ತೆ ಅಂತ ಕಾಲೇಜ್ ನಿಮ್ಗೆ ಸಿಗುತ್ತೆ. ಸೊ ಈ ರೀತಿ ಮಾಡಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಾಗ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸುಮನ್ ಅವರು ಕೇಳಿರ್ತಕ್ಕಂಥ ಕ್ವಶನ್, ಬ್ರೋ ಐ ಗಾಟ್ MMIT ಕಾಲೇಜ್ ಇನ್ ಫಸ್ಟ್ ರೌಂಡ್, so I want this college only but I entered choice 2, what I do sir? I want NMIT only, please give your phone number, please reply. ಸಾರಿ ಬ್ರೋ, ಫೋನ್ ನಂಬರ್ ಕೊಡ್ಲಿಕ್ಕಾಗಲ್ಲ. ಬಟ್ ಈ ತರ ಯಾವ್ದು ಕ್ಯಾಂಡಿಡೇಟ್ಸ್ ಈ ರೀತಿ ಫಾಲ್ ಆಗಿದ್ರೆ, ಈ ಒಂದು ಕಂಡೀಷನ್ ಅಲ್ಲಿ ಫಾಲ್ ಆಗಿದ್ರೆ, ಡೋಂಟ್ ವರಿ, ಸಿಂಪಲ್ ಮಾಡ್ಬೇಕಾಗಿರೋದು ಇಷ್ಟೇ. ಸೊ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಾಗ ಡೇಟ್ ಅನ್ನ ಬಿಡ್ತಾರೆ. ಸೊ ಆ ಒಂದು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ NMIT ಕಾಲೇಜ್ ಗಳ ಮೇಲೆ ಇರ್ತಕ್ಕಂಥ ಎಲ್ಲಾ ಕಾಲೇಜಸ್ ಗಳನ್ನ ಡಿಲೀಟ್ ಮಾಡ್ಬಿಡಿ. ಸೊ NMIT ಕಾಲೇಜ್ ಅನ್ನೇ ಫಸ್ಟ್ ಪ್ರಯಾರಿಟಿ ಆಗಿ ಕೊಡಿ ಸೆಕೆಂಡ್ ರೌಂಡ್ ಗೆ ಹೋಗ್ಬೇಕಾದ್ರೆ. ಸೊ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಅಲ್ಲೂ ನಿಮ್ಗೆ ಇದೇ NMIT ಕಾಲೇಜಸ್ ಸಿಗುತ್ತೆ. ಇನ್ ಕೇಸ್ ತಾವೇನಾದ್ರೂ ಮೇಲ್ಗಡೆ ಇರ್ತಕ್ಕಂಥ ಕಾಲೇಜಸ್ ಡಿಲೀಟ್ ಮಾಡಿಲ್ಲ ಅಂದ್ರೆ ನಿಮ್ಮ ರ್ಯಾಂಕ್ NMIT ಕಾಲೇಜ್ ಗಿಂತ ಮೇಲಿರ್ತಕ್ಕಂಥ ಯಾವುದೇ ಸೂಟೇಬಲ್ ರ್ಯಾಂಕ್ ನಿಮ್ಮ ರ್ಯಾಂಕಿಗೆ ಮ್ಯಾಚ್ ಆಗ್ತಿದೆ ಅಂದ್ರೆ ಆ ಒಂದು ಕಾಲೇಜ್ ಅಲಾಟ್ ಆಗೋ ಸಾಧ್ಯತೆ ಇರುತ್ತೆ, NMIT ಕಾಲೇಜ್ ಡಿಲೀಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಫಸ್ಟ್ ಮೇಲಿರ್ತಕ್ಕಂಥ ಎಲ್ಲಾ ಕಾಲೇಜಸ್ ಗಳನ್ನ ಡಿಲೀಟ್ ಮಾಡಿಬಿಡಿ, NMIT ಕಾಲೇಜ್ ಫಸ್ಟ್ ಪ್ರಯಾರಿಟಿ ಆಗಿ ಕೊಡಿ. ಅಂಡ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, kcet ಅಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋರು ಕಾಲೇಜ್ ಅಲ್ಟರ್ ಬಾರ್ ಡಿಲೀಟ್ ಮಾಡೋಕೆ ಟೈಮ್ ಕೊಟ್ಟಾಗ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿರೋ ಸೀಟ್ ಅನ್ನ ಡಿಲೀಟ್ ಮಾಡಬಹುದಾ? ಬಿಕಾಸ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಇನ್ ದಟ್ ಕಾಲೇಜ್ ಬಟ್ ಐ ಹ್ಯಾವ್ ಚೂಸನ್ ಚಾಯ್ಸ್ 2, ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್ ಸರ್, ಪ್ಲೀಸ್ ರಿಪ್ಲೈ ಮಾಡಿ. ಸೊ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜ್ ಅನ್ನ ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಹೋಲ್ಡ್ ಮಾಡ್ಕೊಂಡಿದ್ರೆ ಆದ್ಮೇಲೆ ಈ ಒಂದು ಕಾಲೇಜ್ ಅನ್ನ ತಾವು ಡಿಲೀಟ್ ಮಾಡೋಕೆ ಬರೋದಿಲ್ಲ. ಬಟ್ ಈ ಒಂದು ಕಾಲೇಜ್ ಮೇಲ್ಗಡೆ ಇರ್ತಕ್ಕಂಥ ಯಾವುದೇ ಕಾಲೇಜ್ ಅನ್ನ ಡಿಲೀಟ್ ಮಾಡಬಹುದು. ಬಟ್ ಈಗ ಫಸ್ಟ್ ರೌಂಡ್ ಅನ್ನ ತಾವು ಹೋಲ್ಡ್ ಮಾಡ್ಕೊಂಡಿದ್ದಾರೆ, ಆ ಸೀಟ್ ಅನ್ನ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿರ್ತಕ್ಕಂಥ ಸೀಟ್ ಅನ್ನ. ಸೊ ಆ ಒಂದು ಕಾಲೇಜ್ ಅನ್ನ ತಾವು ಡಿಲೀಟ್ ಮಾಡೋಕೆ ಬರೋದಿಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ಇದೇ ಕಾಲೇಜ್ ಅಲಾಟ್ ಆಗ್ಬೋದು, ಇಲ್ಲ ಮೇಲಿರ್ತಕ್ಕಂಥ ಯಾವುದೇ ಕಾಲೇಜ್ ಅಲಾಟ್ ಆಗ್ಬೋದು ಇಫ್ ಸೀಟ್ಸ್ ಅವೈಲೇಬಲ್ ಫಾರ್ ಯುವರ್ ರ್ಯಾಂಕ್. ಸೊ ಸೆಕೆಂಡ್ ರೌಂಡ್ ಅಲ್ಲಿ ಇದೇ ಕಾಲೇಜ್ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜ್ ನಿಮ್ಗೆ ಅಲಾಟ್ ಆಗಿದ್ರೆ, ಸೊ ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿ ಅಲ್ಲಿ ಚಾಯ್ಸ್ 3 ಅನ್ನ ಅಪ್ಲೈ ಮಾಡಿಬಿಡಿ. ಸೊ ದಟ್ ಈ ಒಂದು ಸೀಟ್ ನಿಮ್ಗೆ ಕ್ಯಾನ್ಸಲ್ ಆಗ್ಬಿಡುತ್ತೆ, ಯು ಪಾರ್ಟಿಸಿಪೇಟ್ ವಿತ್ ದ ಅದರ್ ಎಂಟರ್ಡ್ ಕಾಲೇಜಸ್. ಸೊ ಇದು ಒಂದ್ ಸ್ವಲ್ಪ ರಿಸ್ಕಿ ಆಗುತ್ತೆ, ಯಾಕಂದ್ರೆ ಈ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜಸ್ ಗಳನ್ನ ತಾವು ಕಳ್ಕೊಳ್ತೀರಾ. ಸೊ ನೋಡಿ, ನಿಮ್ಮಲ್ಲಿ ಡಿಪೆಂಡ್ ಆಗಿರುತ್ತೆ ಹೇಗ್ ಮಾಡ್ತೀರಾ ಅಂತ. ನೆಕ್ಸ್ಟ್ ಕ್ವಶನ್ ಬಂದು, ಸರ್ ಕಾಲೇಜ್ಗೆ ರಿಪೋರ್ಟ್ ಮಾಡಿದ ಮೇಲೆ ಕೆಇಗೆ ರಿಪೋರ್ಟ್ ಮಾಡೋದು ಹೇಗೆ? ಪ್ಲೀಸ್ ರಿಪ್ಲೈ ಸರ್. ಸೊ CET ಲಾಗಿನ್ ಬಟನ್ ಹೋಗಿ ತಾವು ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಮಾಡ್ಬೇಕಾಗತ್ತೆ. ಸೊ ಇದು ಒಂದು ವಿಡಿಯೋನ ಎಜುಕೇಟ್ ಕರ್ನಾಟಕ ಅನ್ನೋ ಚಾನಲ್ ಅಲ್ಲಿ ತುಂಬಾ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆ ಒಂದು ವಿಡಿಯೋ ನೋಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ. ಅಂಡ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಸರ್ ಇಫ್ ಐ ಗೆಟ್ ಅಡ್ಮಿಷನ್ ಫಾರ್ ಇಂಜಿನಿಯರಿಂಗ್, ಇಫ್ ಐ ಗೆಟ್ ಅಡ್ಮಿಷನ್ ಫಾರ್ BAMS, ಕ್ಯಾನ್ ವಿ ಗೋ ದ ಲಿವಿಂಗ್ ದ ಸೀಟ್? ಪ್ಲೀಸ್ ರಿಪ್ಲೈ. ಹೌದು, ಹೋಗ್ಬೋದು. ಬಟ್ ಯಾವ್ದಾದ್ರು ಒಂದ್ ಕಡೆ ಚಾಯ್ಸ್ ಎಂಟ್ರಿ ಮಾಡುವಾಗ ಚಾಯ್ಸ್ 4 ಅನ್ನ ಕೊಡ್ಬೇಕಾಗತ್ತೆ. ಐದರ್ ಇಂಜಿನಿಯರಿಂಗ್ ಅಲ್ಲಿ ಚಾಯ್ಸ್ 4 ಕೊಡಿ, ಐದರ್ BAMS ಅಲ್ಲಿ ಚಾಯ್ಸ್ 4 ಕೊಡಿ. ಸೊ ನೀವು ಯಾವ್ದು ಹೋಗ್ಬೇಕು ಅನ್ಕೊಂತಿದಾರ ಆ ಒಂದು ಸೀಟ್ ಅಲ್ಲಿ ಚಾಯ್ಸ್ 1 ಕೊಡಿ, ಯಾವ್ದು ಬಿಡ್ತಾ ಇದೀರಾ ಅಲ್ಲಿ ಚಾಯ್ಸ್ 4 ಅನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು, ಸರ್ ಹೂ ಸೆಲೆಕ್ಟೆಡ್ ಚಾಯ್ಸ್ 2 ಇನ್ CET, ವೆನ್ ವಿ ಕ್ಯಾನ್ ರೀಅರೇಂಜ್ ದಿ ಕಾಲೇಜಸ್? ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಡೇಟ್ ಬಿಡ್ತಾರೆ. ಸೊ ಆ ಒಂದು ಡೇಟ್ ಅಲ್ಲಿ ತಾವು ರೀಅರೇಂಜ್ ಮಾಡ್ಕೋಬಹುದು, ಡಿಲೀಟ್ ಮಾಡಬಹುದು, ಆಲ್ಟರ್ ಮಾಡಬಹುದು, ಆದ್ರೆ ಆಡ್ ಮಾಡೋಕೆ ಬರೋದಿಲ್ಲ. ಸೊ ಫೈನಲ್ ಕ್ವಶನ್ ಬಂದ್ಬಿಟ್ಟು, ಸರ್ ವೆನ್ ವಿಲ್ ದ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಕರ್ನಾಟಕ ಬಿಗಿನ್? ಪ್ಲೀಸ್ ರಿಪ್ಲೈ. ಸೊ ಅದು ಕೇದವ್ರಿಗೆ ಬಿಟ್ಟದ್ದು, ಯಾವಾಗ ಬಿಡ್ತಾರೆ ಗೊತ್ತಿಲ್ಲ. ಸೊ ಫಸ್ಟ್ ರೌಂಡ್ ಎಲ್ಲ ಅಡ್ಮಿಷನ್ ಪ್ರೊಸೀಜರ್ ಮುಗಿದ ಮೇಲೆ ಸೆಕೆಂಡ್ ರೌಂಡ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ವೇಟ್ ಮಾಡಿ, ಇನ್ನು 2 ಡೇಸ್ 3 ಡೇಸ್ ಅಲ್ಲಿ ಬಿಡ್ಬೋದು, ಇಲ್ಲ ಇವತ್ತೇ ಬಿಡ್ಬೋದು, ಗೊತ್ತಿಲ್ಲ. ಸೊ ವೇಟ್ ಮಾಡ್ಕೊಳ್ತಾರೆ, ವೆಬ್ಸೈಟ್ ಅನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೊಳ್ತಾರೆ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಸೊ ವಿಡಿಯೋ ನೋಡ್ತಿರೋರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಅಂಡ್ ನಿಮ್ಮ ಒಂದು ಲೈಕ್ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ, ರೆಕಮೆಂಡ್ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ. ಅಂಡ್ ಥ್ಯಾಂಕ್ ಯು. ಪ್ಲೀಸ್ ಸ್ಟೇ ಇನ್ ಟಚ್ ವಿತ್ ದಿ ಚಾನಲ್. ಎಲ್ಲರೂ ಇಂಜಿನಿಯರಿಂಗ್ ಹೋಗ್ತಿದ್ದಾರೆ ಅಂದ್ರೆ ಚಾನಲ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಮುಂದೆ ಒಳ್ಳೆ ಒಳ್ಳೆ ಕಂಟೆಂಟ್ ಅನ್ನ ತರ್ತಾ ಇರ್ತೀನಿ. ಥ್ಯಾಂಕ್ ಯು ಗೈಸ್.